ನಮ್ಮ ಹೃದಯದ ಮಧ್ಯಭಾಗದಲ್ಲಿ ಒಂದು ಬಂಗಾರದ ಸಿಂಹಾಸನವನ್ನ ಹಾಕಬೇಕು. ಅಲ್ಲಿ ಮಧ್ಯದಲ್ಲಿ ರಾಮದೇವರನ್ನ ಕುಳ್ಳಿರಿಸಬೇಕು. ರಾಮದೇವರ ಬಲಭಾಗದ ಕೈಯಲ್ಲಿ ಜ್ಞಾನ ಮುದ್ರೆಯನ್ನ ಹಿಡಿದಿದ್ದಾರೆ, ಎಡಭಾಗದಲ್ಲಿ ಧನುಸ್ಸನ್ನು ಹಿಡಿದಿದ್ದಾರೆ, ಬೆನ್ನಿನಲ್ಲಿ ಬತ್ತಳಿಕೆಯನ್ನು ಹಿಡಿದಿದ್ದಾರೆ. ಅವರ ಬಲಭಾಗದಲ್ಲಿ ಲಕ್ಷ್ಮಣ ದೇವರಿದ್ದಾರೆ, ಅವರ ಎಡಭಾಗದಲ್ಲಿ ಸೀತಾದೇವಿಯರಿದ್ದಾರೆ. ಅವರ ಕಾಲಿನ ಕೆಳಗಡೆ ಹನುಮಂತ ದೇವರು ನಮಸ್ಕಾರ ಮಾಡ್ತಾ ಕೂತಿದ್ದಾರೆ. ಸೀತಾದೇವಿ ರಾಮದೇವರ ಮುಖವನ್ನ ನೋಡ್ತಾ ಇದ್ದಾರೆ, ಲಕ್ಷ್ಮಣ ದೇವರು ಹನುಮಂತ ದೇವರನ್ನ ನೋಡ್ತಿದ್ದಾರೆ, ಹನುಮಂತ ದೇವರು ರಾಮದೇವರ ಪಾದಕಮಲವನ್ನ ನೋಡ್ತಿದ್ದಾರೆ. ರಾಮದೇವರು ಅರ್ಧ ತೆರೆದ ಕಣ್ಣಿನಿಂದ ಮಂದಹಾಸ ಬೀರ್ತಾ ನಮ್ಮನ್ನೇ ನೋಡ್ತಿದ್ದಾರೆ. ಇಂತಹ ರಾಮದೇವರು ನಮ್ಮ ಹೃದಯದ ಸಿಂಹಾಸನದಲ್ಲಿ ಕೂತಿದ್ದಾರೆ. ಆಗ ನಾವು ಕೈ ಮುಗಿದು ಅವರ ಹತ್ರ ಕೇಳಬೇಕು, ಪ್ರವರ್ಧತಾಂ ಭಕ್ತಿ ಅಲಂ ಕ್ಷಣೇ ಕ್ಷಣೆ. ನಿನ್ನಲ್ಲಿ ಭಕ್ತಿ ಪ್ರತಿ ಕ್ಷಣದಲ್ಲೂ ಅಭಿವೃದ್ಧಿ ಆಗುವ ಹಾಗೆ ಅನುಗ್ರಹ ಮಾಡು ಅಂತ. ವಾಸ್ತವವಾಗಿ ಈ ಪ್ರಾರ್ಥನೆಯನ್ನು ಹನುಮಂತ ದೇವರು ರಾಮದೇವರ ಪಾದದ ಕೆಳಗೆ ಕೂತು ಮಾಡ್ತಿದ್ದಾರೆ, ಅಂದ್ರೆ ನಾವು ಕೂಡ ಅದನ್ನೇ ಮಾಡಬೇಕು. ಹೀಗೆ ನಾವು ಹೃದಯ ಸಿಂಹಾಸನದಲ್ಲಿ ರಾಮದೇವರನ್ನ, ಲಕ್ಷ್ಮಣ ದೇವರನ್ನ, ಹನುಮಂತ ದೇವರನ್ನ ಹಾಗೂ ಸೀತಾದೇವಿಯರನ್ನ ಕೂಡಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾವು ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ನಮ್ಮ ಎಡಬಲ ಭಾಗಗಳಲ್ಲಿ ನಿಂತು ಅವ್ರು ನಮ್ಮನ್ನು ರಕ್ಷಣೆ ಮಾಡ್ತಾರಂತ. ನಾವು ನಮ್ಮ ಹೃದಯ ಸಿಂಹಾಸನವನ್ನ ಅವರಿಗೆ ಕೊಟ್ರೆ ಅವರು, ನಾವು ಹೋಗ್ಬೇಕಾದ್ರೆ ಈ ಮಿಲಿಟರಿ ಅವರು ಮಂತ್ರಿಗಳನ್ನ ಹಿಂದೆ ಮುಂದೆ ಮೇಲೆ ಕೆಳಗಡೆ ಎಲ್ಲ ನಿಂತು ರಕ್ಷಣೆ ಮಾಡ್ತಿರ್ತಾರಲ್ಲ, ಹಾಗೆ ನಮಗೆ ಸಾಕ್ಷಾತ್ ಜಗದೊಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಮದೇವರು ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾರಂತೆ. ನಂಬ್ತೀರಾ? ನಮ್ಮ ಶತ್ರುಗಳನ್ನ ಅವರು ಎಲ್ಲ ರೀತಿಯಲ್ಲೂ ಕೂಡ ನಿಗ್ರಹ ಮಾಡ್ತಾರಂತೆ. ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರನಂತೈರಿತಿ ವಿಶ್ವರೂಪೋ ನಿಘ್ನರಾತೀನ್ ವಿರರಾಜ ರಾಮಃ. ಎಲ್ಲ ದಿಕ್ಕುಗಳಲ್ಲಿ ವಿದಿಕ್ಕುಗಳಲ್ಲಿ ಮೇಲೆ ಕೆಳಗಡೆ ಹೀಗೆ ವಿಶ್ವರೂಪವನ್ನು ತಾಳಿ ರಾಮದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರಂತೆ. ಆದ್ರಿಂದ ನಾವು ಪ್ರಯಾಣ ಕಾಲದಲ್ಲಿ ಹೇಳುವಂತಹ ಒಂದು ಶ್ಲೋಕ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿ ನಂದನಃ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರೋ ರಾಮ ಲಕ್ಷ್ಮಣೋ. ಈ ಶ್ಲೋಕ ಎಲ್ರಿಗೂ ಗೊತ್ತಿದೆ. ಹಾಗೆ ಇನ್ನೊಂದು ಶ್ಲೋಕ, ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲೌ ಆಕರ್ಣ ಪೂರ್ಣ ಧನ್ವಾನೋ ರಕ್ಷೇತಾಂ ರಾಮ ಲಕ್ಷ್ಮಣೋ. ಅಗ್ರತಃ ಪೃಷ್ಠತಶ್ಚೈವ, ನನ್ನ ಮುಂದೆ ಮತ್ತು ಹಿಂದೆ, ಪಾರ್ಶ್ವತಶ್ಚ ಎಡ ಮತ್ತು ಬಲಭಾಗಗಳಲ್ಲಿ 4 ದಿಕ್ಕುಗಳಲ್ಲಿ ರಾಮ ಲಕ್ಷ್ಮಣರು ನಿಂತಿದ್ದಾರೆ. ಹೇಗ್ ನಿಂತಿದ್ದಾರೆ ಅಂದ್ರೆ, ಆಕರ್ಣ ಪೂರ್ಣ ಧನ್ವಾನು, ಎಡಗೈಯಲ್ಲಿ ಧನುಸ್ಸನ್ನು ಹಿಡಿದಿದ್ದಾರೆ, ಬಲಗೈಯಲ್ಲಿ ಬಾಣವನ್ನ ಹೂಡಿದ್ದಾರೆ. ಆ ಧನುಸ್ಸಿಗೆ ಬಾಣವನ್ನ ಹೂಡಿ ಹಗ್ಗವನ್ನ ಕಿವಿಯ ತನಕ ಎಳೆದಿದ್ದಾರೆ. ಎಡಗೈ ಮುಂದಿದೆ, ಬಲಗೈಯಿಂದ ಆ ದಾರವನ್ನ ಕಿವಿಯ ತನಕ ಎಳೆದು ಇನ್ನೊಂದು ನಿಮಿಷ, ಒಂದು ಸೆಕೆಂಡ್ ಸಾಕು ಅದನ್ನ ಪ್ರಯೋಗ ಮಾಡ್ಲಿಕ್ಕೆ. ಯಾರೇ ಶತ್ರುಗಳು ಬಂದಾಕ್ಷಣ ಅದನ್ನ ಪ್ರಯೋಗ ಮಾಡ್ತಾರೆ. ಆಕರ್ಣ ಪೂರ್ಣ ಧನ್ವಾನು, ಹೀಗೆ ನಿಂತಿರುವಂತಹ ರಾಮಲಕ್ಷ್ಮಣರು ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡುವಂತಹ ಒಂದು ಶ್ಲೋಕ. ಅದರಂತೆ ಇನ್ನೊಂದು ಶ್ಲೋಕ, ಅಗ್ರತಸ್ತು ನೃಸಿಂಹೋಮೇ ಪೃಷ್ಠತೋ ಗರುಡಧ್ವಜ ಪಾರ್ಶ್ವಯೋಸ್ತು ಧನುಷ್ಮಂತೋ ಸಶರೋ ರಾಮ ಲಕ್ಷ್ಮಣೋ. ಮುಂದೆ ನರಸಿಂಹದೇವರು, ಹಿಂದೆ ಗರುಡಧ್ವಜನಾದ ನಾರಾಯಣ, ಎಡಬಲ ಭಾಗಗಳಲ್ಲಿ ಧನುರ್ಧಾರಿಗಳಾದ ರಾಮಲಕ್ಷ್ಮಣರು ನಿಂತಿದ್ದಾರೆ. ಹೀಗೆ ಹೃದಯ ಸಿಂಹಾಸನವನ್ನ ನಾವು ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿ, ನಿನ್ನಲ್ಲಿ ನಿರಂತರವಾಗಿ ನನಗೆ ಭಕ್ತಿಯನ್ನ ಹೆಚ್ಚಿಸು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ, ನಮ್ಮ ಹಿಂದೆ ಮುಂದೆ ನಮ್ಮ ಸೇವಕರಂತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ನಮ್ಮೆಲ್ಲ ಆಪತ್ತುಗಳನ್ನ ಪರಿಹಾರ ಮಾಡುವುದಕ್ಕಾಗಿಯೇ ಭಗವಂತ ರಾಮದೇವರಾಗಿ ಈ ಭೂಲೋಕದಲ್ಲಿ ಅವತಾರವನ್ನ ಮಾಡಿದ. ಆದ್ದರಿಂದ ನಾವು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಂಬ ಶ್ಲೋಕವನ್ನ ಹೇಳ್ತೀವಿ. ನಮ್ಮೆಲ್ಲ ಆಪತ್ತುಗಳನ್ನ ಪರಿಹರಿಸುವ, ನನಗೆ ಬೇಕಾದ ಎಲ್ಲ ಬಗೆಯ ಸಂಪತ್ತುಗಳನ್ನು ದಯಪಾಲಿಸುವ, ಸಮಸ್ತ ಲೋಕಕ್ಕೆ ಅತ್ಯಂತ ಮುದವನ್ನು ನೀಡುವ ನಿನಗೆ ಪುನಃ ಪುನಃ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಹೀಗೆ ರಾಮದೇವರನ್ನ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಆಗ ನಮ್ಮ ಯಾವುದೇ ಆಪತ್ತುಗಳಿಗೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಅವರು ಹಿಂದೆ ಮುಂದೆ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಮತ್ತೆ ರಾಮದೇವರನ್ನ ನಾವು ಯಾಕೆ ಹೆಚ್ಚು ಸ್ಮರಣೆ ಮಾಡಬೇಕು ಅಂತಂದ್ರೆ, ರಮ್ಯತೆ ಅನೇನ ಎಂಬುದಾಗಿ ರಾಮ ಅನ್ನುವಂತಹ ಶಬ್ದ ನಿಷ್ಪನ್ನವಾಗಿದೆ. ಅವನು ಯಾವಾಗಲೂ ಸಂತೋಷದಲ್ಲೇ ಇರ್ತಾನೆ. ರಮು ಕ್ರೀಡಾಯಾಮ್ ಅನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾಗಿದ್ದ ರಾಮ ಶಬ್ದ ಆನಂದ ತುಂದಿಲನಾಗಿದ್ದಾನೆ, ಯಾವಾಗಲೂ ಆನಂದ ಭರಿತನಾಗಿದ್ದಾನೆ ಎಂಬ ಅರ್ಥವನ್ನ ಹೇಳುತ್ತೆ. ನಾವು ದೇವರನ್ನ ಯಾವಾಗಲೂ ಆನಂದ ರೂಪಿ, ಆನಂದ ಸ್ವರೂಪಿ, ಆನಂದಮಯ ಅಂತ ಚಿಂತನೆ ಮಾಡೋದ್ರಿಂದ ನಾವು ಯಾವಾಗಲೂ ಸುಖವಾಗಿ ಇರ್ತೀವಿ. ನಮಗೇನ್ ಬೇಕೋ ಅದನ್ನ ನಾವು ದೇವರಲ್ಲಿ ಚಿಂತನೆ ಮಾಡಬೇಕು. ಹೀಗೆ ನಾವು ಚಿಂತನೆಯಲ್ಲಿ ಬಹಳ ಎತ್ತರದ ಮಟ್ಟಕ್ಕೆ ಹೋಗ್ಬೇಕು. ಒಬ್ಬ ವ್ಯಕ್ತಿ ದೊಡ್ಡವನಾಗೋದು ಯಾವಾಗ ಅಂದ್ರೆ, ಅವನ ಚಿಂತನೆಯ ಹಂತ ತುಂಬಾ ಎತ್ತರಕ್ಕೆ ಹೋದಾಗ, ದುಡ್ಡಿನಿಂದ ಅಲ್ಲ ಅಥವಾ ಭೂಮಿಯಿಂದಲೂ ಅವನು ಎತ್ತರಕ್ಕೆ ಹೋಗಲ್ಲ. ಅವನು ಎತ್ತರಕ್ಕೆ ಹೋಗೋದು ಚಿಂತನೆಯಿಂದ. ಅವನು ಯಾವುದೇ ಜನಾಂಗದಲ್ಲಿರ್ಲಿ, ಹೇಗೆ ಇರ್ಲಿ, ಆ ಚಿಂತನೆಯಲ್ಲಿ ಅವನು ಪ್ರಾವೀಣ್ಯವನ್ನ
ಅವನು ಪಡೆದುಕೊಳ್ಳಬೇಕು. ಅದಕ್ಕೆ ನಾವು ರಾಮದೇವರನ್ನೇ ಆಶ್ರಯಿಸಬೇಕು. ಅವರಿಗಾಗಿ ಹೃದಯ ಸಿಂಹಾಸನವನ್ನ ನಾವು ನೀಡಬೇಕು. ರಾಮದೇವರ ಪರಮ ಭಕ್ತರು ಹನುಮಂತ ದೇವರು, ಅವರ ಸ್ಮರಣೆಯನ್ನು ಕೂಡ ನಾವು ನಿರಂತರವಾಗಿ ಮಾಡಬೇಕು. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳೋದು, ಶ್ರೀರಾಘವೇಂದ್ರ ಅನ್ನುವಂತ ಹೆಸರು ಅದು ರಾಮದೇವರ ಹೆಸರು. ಆ ರಾಮದೇವರ ಚರಿತ್ರೆ, ಅವರ ಚಿಂತನೆ ಮಾಡೋದೇ ನಮ್ಮ ಜೀವನದ ಮುಖ್ಯ ಉದ್ದೇಶ. ಉಳಿದಿದ್ದೆಲ್ಲವೂ ಕೂಡ ಗೌಣ. ಚರಿತಂ ವೈಷ್ಣವಾನಾಂತು ವಿಷ್ಣುದ್ರೇಕಾಯ ಕಥ್ಯತೆ ಅಂತ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಶ್ರೇಷ್ಠವಾದ ನುಡಿ. ಗುರುರಾಯರ ಚರಿತ್ರೆಯನ್ನ, ಹನುಮಂತ ದೇವರ ಚರಿತ್ರೆಯನ್ನ ನಾವು ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ, ರಾಮದೇವರಲ್ಲಿ ಭಕ್ತಿ ಅಭಿವೃದ್ಧಿ ಆಗುವುದಕ್ಕೋಸ್ಕರ ಅಷ್ಟೇ. ಯಾಕೆಂದ್ರೆ ಅವರ ಅನುಚರರು, ಅವರ ದಾಸರು ಹೇಗೆ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರ ಅಷ್ಟೇ. ಅದರಿಂದ ಜೀವನದ ಮುಖ್ಯ ಉದ್ದೇಶ ಅದು ರಾಮದೇವರ ಚಿಂತನೆ ಆಗಿರಬೇಕು. ಆದ್ರಿಂದ ರಾಮದೇವರನ್ನ ಹೆಚ್ಚು ಹೆಚ್ಚು ನೀವು ಚಿಂತನೆ ಮಾಡ್ತಾ ಹೋಗ್ಬೇಕು. ಪ್ರತಿಯೊಮ್ಮೆ ಶ್ರೀರಾಘವೇಂದ್ರ ಅಂತ ಬರಿಬೇಕಾದ್ರೂ ಕೂಡ ರಾಮದೇವರ ಸ್ಮರಣೆಯನ್ನ ಮಾಡಬೇಕು. ಜೆಸಿ ನಗರ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ವಾಸ ಮಾಡ್ತಾ ಇರುವಂತಹ ಗುರುರಾಯರ ಭಕ್ತರಾದ ಪಾಂಡುರಂಗ ಅರವಳ್ಳಿ ಅವರು ಈ ವಿಷಯವನ್ನ ತುಂಬಾ ಚೆನ್ನಾಗಿ ಅನುಭವಿಸಿದ್ದಾರೆ. ಅವರು ರಾಮದೇವರ ಸ್ಮರಣೆಯನ್ನ ಮಾಡ್ತಾ 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನ ಮಾಡಿದ್ದಾರೆ. ಅವರು ಈಗ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಬೆಮ್ಮತ್ತಿ ವೆಂಕಟಾಚಾರ್ಯ ಅವರು ಒಂದು ನನಗೆ ತಿಳಿದ ಮಟ್ಟಿದ ಹಾಗೆ ರಾಮದೇವರ ಬಗ್ಗೆ, ರಾಯರ ಬಗ್ಗೆ, ಹನುಮಂತ ದೇವರ ಬಗ್ಗೆ ಇಷ್ಟು ವಿಸ್ತಾರವಾಗಿ ವಿವರಿಸಿದ್ದಾರೆ ಅಂತಂದ್ರೆ, ಒಂದೊಂದು ಪುಸ್ತಕ ಬರೆದಾಗಲೂ ಒಂದೊಂದು ಮೆಟ್ಟಲ ಏರುತ್ತೀರಿ. ಅದಾದ ನಂತರ ನೀವು ಕೆಳಗೆ ಇಳಿಯೋಕ್ಕೆ ನಿಮಗೆ ಆಗೋದಲ್ಲ. ಯಾಕಂತಂದ್ರೆ ಅಷ್ಟು ಅದರಲ್ಲಿ ನಂಬಿಕೆ ನೀವು ಹೀಗೆ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಬೇಕಾದ್ರೆ ರಾಮದೇವರ, ಹನುಮಂತ ದೇವರ ಸ್ಮರಣೆಯನ್ನ ಹೆಚ್ಚು ಹೆಚ್ಚು ಮಾಡೋದ್ರಿಂದ ನಾವು ನಿರಂತರ ಸುಖಿಗಳಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ವಿಷಯದಲ್ಲಿ ಪಾಂಡುರಂಗ ಅರವಳ್ಳಿ ಅವರು ಪುನಃ ಪುನಃ ತಮ್ಮ ಅನುಭವಗಳನ್ನ ನಮ್ಮ ಮುಂದೆ ಇಡ್ತಾ ಬರ್ತಾರೆ. ರಾಮದೇವರ ಬಗ್ಗೆ ನೀವು ಶ್ರೀ ರಾಘವೇಂದ್ರ ಅಂತ ಬರೆಯುವಾಗ 1,00,000 ಬಾರಿ ರಾಮದೇವರ ಜಪವಾಗುತ್ತದೆ, ಹಾಗೂ ಹನುಮಂತ ದೇವರ ಜಪವಾಗುತ್ತದೆ, ಹಾಗೂ ಶ್ರೀ ರಾಘವೇಂದ್ರ ಜಪವಾಗುತ್ತದೆ. ಅಂದ್ರೆ 3,00,000 ಬಾರಿ ಆಗುತ್ತದೆ ಅದು. ಅದಕ್ಕಾಗಿ ಅವರ ಮಾರ್ಗದರ್ಶನೆಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ, ಹಾಗೂ ಪ್ರತಿಯೊಂದು ಮನೆಯಲ್ಲಿ ಶ್ರೀ ರಾಘವೇಂದ್ರ ನಾಮಲೇಖನ ಬರೆಯೋಣ. ಇಲ್ಲಿಯ ತನಕ ತಾವು ಕೇಳಿದಂತೆ ಪಾಂಡುರಂಗ ಅರವಳ್ಳಿ ಅವರು 1,00,000 ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಇವರ ಸಾಧನೆಯನ್ನು ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಇವರಿಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ, ಇವರ ಮಕ್ಕಳಿಗೂ, ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ರಾಮದೇವರು, ಹನುಮಂತ ದೇವರು ಹಾಗೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ. ಇವರ ಜನ್ಮವು ಸಾರ್ಥಕವಾಗಲಿ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತು. ಶ್ರೀಕೃಷ್ಣಾರ್ಪಣಮಸ್ತು. ರಾಮದೇವರ ಬಗ್ಗೆ, ರಾಯರ ಬಗ್ಗೆ ಹಾಗೂ ಹನುಮಂತ ದೇವರ ಬಗ್ಗೆ ಇಷ್ಟು ವಿಸ್ತಾರವಾಗಿ ವಿಡಿಯೋದಲ್ಲಿ ವಿವರಿಸಿದ್ದಾರೆ ಅಂದರೆ ನಮಗೆ ಅದನ್ನು ನೋಡ್ತಾ ನೋಡ್ತಾ ಮೈಯೆಲ್ಲ ರೋಮಾಂಚನವಾಗುತ್ತೆ. ಅದಕ್ಕಾಗಿ ಎಲ್ಲರೂ ರಾಯರನ್ನ ನಂಬಿ ಹಾಗೂ ನಾಮಲೇಖನವನ್ನು ಪ್ರತಿಯೊಂದು ಮನೆಯಲ್ಲಿ ಬರೆಯಬೇಕು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ